ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ವತಿಯಿಂದ ಇತ್ತೀಚೆಗೆ ನಿಧನರಾದ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರಿಗೆ ನುಡಿನಮನ ಕಾರ್ಯಕ್ರಮ ನಡೆಯಿತು. ಮಾಜಿ ಶಾಸಕ ಹಾಗೂ ಸಮಿತಿಯ ಸ್ವಾಗತಾಧ್ಯಕ್ಷ ಕೆ ಜಯರಾಮ್ ಶೆಟ್ಟಿಯವರು ಮಾತನಾಡಿ, ಅಮೃತರು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾಗಿದ್ದರು. ಸಾಹಿತ್ಯ ಲೋಕದ ದಿಗ್ಗಜರು, ಶ್ರೇಷ್ಠ ವಿದ್ವಾಂಸ, ಶಿಕ್ಷಕ ಹಾಗೂ ಸಮಿತಿಯ ಗೌರವ ಸಲಹೆಗಾರಾಗಿದ್ದು ಸಮಿತಿಗೆ ಮಾರ್ಗದರ್ಶಕರಾಗಿದ್ದರು ಎಂದು ಹೇಳಿದರು. ನಮ್ಮ ಜಿಲ್ಲೆಯ ಸಾಹಿತ್ಯ ಲೋಕದ ನೇತಾರರು ಆದಂಥ ಅಮೃತ ಸೋಮೇಶ್ವರ ಅವರು ಇವತ್ತು ನಮ್ಮೊಟ್ಟಿಗೆ ಇಲ್ಲ. ನನಗೆ ಸರಿ ನೆನಪಿದೆ, ಅಬ್ಬಕ್ಕ ಉತ್ಸವ ಸಮಿತಿ ರಚನೆ ಮಾಡುವಾಗ, ಅಬ್ಬಕ್ಕ ಉತ್ಸವವನ್ನು ಪ್ರಾರಂಭ ಮಾಡುವಾಗ ಸಾಹಿತ್ಯ ಕ್ಷೇತ್ರದಲ್ಲಿ ದುಡಿದವರು ಒಂದು 7-8 ಜನ ಒಟ್ಟಾಗಿ ಸೇರಿಕೊಂಡು ಒಂದು ನಿರ್ಧಾರಕ್ಕೆ ಬಂದಿದ್ದರು. ಅದರಲ್ಲಿ ಅಮೃತ ಸೋಮೇಶ್ವರವರು, ದಿವಂಗತ BM ಇದ್ದಿನಪ್ಪನವರು, ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರುಗಳು, ಅಥವಾ ಪ್ರಭಾವಿ ನಾಯಕರೆಲ್ಲ ಇದ್ದುಕೊಂಡು ಅಬ್ಬಕ್ಕ ಉತ್ಸವವನ್ನು ಪ್ರಾರಂಭ ಮಾಡಿದರು. ಆದ್ದರಿಂದ ನಾವು ನಮ್ಮ ಎಲ್ಲ ವ್ಯತ್ಯಾಸಗಳಿಗೆ, ನಮ್ಮ ಎಲ್ಲ ಚಟುವಟಿಕೆಗಳಿಗೆ ನಾವು ಅವರ ಮನೆಗೆ ಹೋಗಿ ಅವರ ಸಲಹೆಗಳನ್ನು ಕೇಳಿದ್ದುಂಟು. ತುಂಬ ಸಲ ಕೇಳಿದ್ದೇವೆ, ನಾವು ಹೀಗೆ ಥರ ಕೆಲಸ ಮಾಡ್ತಾ ಇದ್ದೇವೆ, ಅಬ್ಬಕ್ಕ ಉತ್ಸವದ ಬಗ್ಗೆ ನಿಮ್ಮ ಅಭಿಪ್ರಾಯ ಕೊಡಬೇಕಂತ ಕೇಳಿದಾಗ ಅವರು ನೇರ ವ್ಯವಸ್ಥಿತವಾದಂಥ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಮಾಡಿದವರು. ನನಗೆ ಸರಿ ನೆನಪಿದೆ, ನಾನು ಕಾಲೇಜಿಗೆ ಹೋಗುವಾಗ ಅವರು ತೀವ್ರಗಾಮಿ, ಮಾತಿನಲ್ಲಿ ದೇವರು, ಧರ್ಮ, ಆಚಾರ ವಿಚಾರದ ಬಗ್ಗೆ ಅವರಿಗೆ ಅಷ್ಟೊಂದು ಒಲವು ಇರಲಿಲ್ಲ. ಮತ್ತು ಅದನ್ನು ಅವರು ವಿಮರ್ಶೆ ಮಾಡ್ತಾಯಿದ್ರು, ಟೀಕೆ ಮಾಡ್ತಾಯಿದ್ರು. ಅವರ ವಿರುದ್ಧವಾಗಿ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಕೂಡ ಅವರನ್ನು ಟೀಕೆ ಮಾಡ್ತಾಯಿದ್ರು. ಎಲ್ಲದಕ್ಕೂ ಅವರು ಆ ಪತ್ರಿಕೆಯಲ್ಲಿ ಉತ್ತರವನ್ನು ಕೊಡ್ತಾ ಇರುವಂಥ ಒಬ್ಬ ಧೀಮಂತ ವ್ಯಕ್ತಿತ್ವ. ಅವರು ಮನಸ್ಸಿನಲ್ಲಿ ಯಾವುದನ್ನು ಇಟ್ಕೊಳ್ಳುವವರಲ್ಲ, ಎಲ್ಲ ವಿಚಾರಗಳನ್ನು ನೇರವಾಗಿ ಸ್ಪಷ್ಟ ಶಬ್ದಗಳಲ್ಲಿ ಹೇಳುವಂಥವರು ಅಮೃತ ಸೋಮೇಶ್ವರವರು. ಒಬ್ಬ ಒಳ್ಳೆಯ ಮಹನೀಯರು, ಒಳ್ಳೆಯ ಲೇಖಕರು, ಒಳ್ಳೆಯ ವಿಮರ್ಶಕರು. ಈ ಭಾಗದ ಸಾಹಿತ್ಯಗಳು ಮತ್ತು ಯಕ್ಷಗಾನ ಈ ಎಲ್ಲ ವಿಚಾರಗಳು ನಮ್ಮ ಜಾನಪದ ರಂಗದಲ್ಲಿ ಎಲ್ಲ ಕೆಲಸವನ್ನು ಮಾಡಿದವರು. ಆದ್ದರಿಂದ ಇವತ್ತು ನಮಗೆ ಅವರು ತುಂಬ ಸಮೀಪ ಆದರೂ ಕೂಡ ನಾವು ಅವರನ್ನು ಕಳ್ಕೊಂಡಿದೆ ಅಂತ ಹೇಳಲಿಕ್ಕೆ ಏನಿಲ್ಲ. 87 ವರ್ಷ ಆಯಿತು. ಒಳ್ಳೆಯ ಪ್ರಾಯದಲ್ಲಿ ಅವರಿಗೆ ಮರಣ ಸಿಕ್ಕಿದೆ, ಚಿರಶಾಂತಿ ಸಿಕ್ಕಿದೆ. ಅವರ ವ್ಯಕ್ತಿತ್ವವನ್ನು ಅಳ್ಳಗಳೆಯುವುದಾಗಿದ್ದರೆ ನಾವು ಬೆಳಿಗ್ಗೆ ನಾವೊಂದು 3-4 ಜನ ಒಟ್ಟಿಗೆ ಹೋಗಿದ್ದೆವು. ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಂಗಳೂರು ಸುತ್ತಮುತ್ತಲಿನ ಜಿಲ್ಲೆಯವರು ಬಂದು ಅವರ ಪಾರ್ಥಿವ ಶರೀರಕ್ಕೆ ನಮ್ಮ ನುಡಿನಮನವನ್ನು ಸಲ್ಲಿಸಿದವರು. ಆದ್ದರಿಂದ ಅವರು ಕೇವಲ ಸಾಹಿತ್ಯ ಲೋಕಕ್ಕೆ ಮಾತ್ರ ಅವರನ್ನು ಸೀಮಿತವಾಗಿಟ್ಟದಲ್ಲ, ಸಾರ್ವಜನಿಕ ರಂಗದಲ್ಲಿ ಕೂಡ ಅವರ ಬಗ್ಗೆ ಗೌರವ ಇತ್ತು. ಆದ್ದರಿಂದ ಇವತ್ತು ನಮ್ಮನ್ನು ಅವರು ಅಗಲಿದ್ದಾರೆ. ನಮಗೆ ಒಂದು ವಿಧದಲ್ಲಿ ಅದು ನಷ್ಟ. ತುಂಬಲಾದ ಅಬ್ಬಕ್ಕ ಉತ್ಸವ ಸಮಿತಿಗೆ ದೇವರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂತ ನಾವೆಲ್ಲ ಇರಿದ್ದು ಅವರು ಹಾರೈಸ್ತಾ ಇದ್ದೀವಿ. ಸಮಿತಿಯ ಅಧ್ಯಕ್ಷರಾದ ದಿನಕರ್ ಉಳ್ಳಾಲ್ ಮಾತನಾಡಿ, ಅಮೃತ ಸೋಮೇಶ್ವರರು ಅಪೂರ್ವ ಮೇಧಾವಿ. ಕಳೆದ 26 ವರ್ಷಗಳಿಂದ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಗೌರವ ಸಲಹೆಗಾರರಾಗಿದ್ದು ಪ್ರತಿ ವರ್ಷ ಅಬ್ಬಕ್ಕ ಪ್ರಶಸ್ತಿ ಪುರಸ್ಕಾರದ ಆಯ್ಕೆ ಅವರಿಂದಲೇ ನಡೆಯುತ್ತಿತ್ತು. ಅವರ ಆಯ್ಕೆಯೇ ಅಂತಿಮವಾಗುತ್ತಿತ್ತು. ಉಳ್ಳಾಲದ ಇತಿ ಆದಿ ಪುಸ್ತಕದ ಪ್ರಧಾನ ಸಂಪಾದಕರಾಗಿದ್ದರು. ಅಬ್ಬಕ್ಕ ನಾಟಕ ಕೂಡ ಅವರಿಂದಲೇ ರಚನೆಯಾಗಿತ್ತು. ಅವರ ನಿಧನ ಸಾಹಿತ್ಯ ಲೋಕಕ್ಕೆ, ವಿಶೇಷವಾಗಿ ಅಬ್ಬಕ್ಕ ಉತ್ಸವ ಸಮಿತಿಗೆ ತುಂಬಲಾರದ ನಷ್ಟ ಎಂದು ಹೇಳಿದರು. ದಿವಂಗತ ಅಮೃತ ಸೋಮೇಶ್ವರವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ವಿಶೇಷವಾಗಿ ಅಬ್ಬಕ್ಕ ಉತ್ಸವ ಸಮಿತಿಯವರಿಗೆ ತುಂಬಲಾರದ ನಷ್ಟವಾಗಿದೆ. ಅಬ್ಬಕ್ಕ ಉತ್ಸವ ಸಮಿತಿಯ ಪ್ರಾರಂಭ ಹಂತದಲ್ಲಿಯೇ ನಮ್ಮೊಟ್ಟಿಗೆದ್ದುಕೊಂಡು ಗೌರವ ಸಲಹೆಗಾರರಾಗಿ ನಮ್ಮ 2 ಪುಸ್ತಕವನ್ನು, ಉಳ್ಳಾಲದ ಇತಿಹಾದಿ ಹಾಗೂ ಅಬ್ಬಕ್ಕ ಸಂಕತನ ಪುಸ್ತಕ, ಈ 2 ಪುಸ್ತಕ ಕೂಡ ಅತ್ಯಂತ ಅಬ್ಬಕ್ಕಳ ಬಗ್ಗೆ ವಿಚಿತ್ರ ರೀತಿಯ ಒಂದು ರೀತಿಯಲ್ಲಿ ಬರೆದಂಥ ಪುಸ್ತಕ. ಅವರ ಪ್ರಧಾನ ಸಂಪಾದನೆ ನಡೆದಂಥ ಪುಸ್ತಕ. ಹಲವಾರು ಕಾರ್ಯಕ್ರಮಗಳನ್ನು ಅವರು ನಮಗೆ ಮಾಡಿಕೊಟ್ಟಿದ್ದಾರೆ, ಹಲವಾರು ಸಲಹೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಉಳ್ಳಾಲದ ಅಬ್ಬಕ್ಕನ ಬಗ್ಗೆ ನಾಟಕವನ್ನು ಕೂಡ ಅವರು ಬರೆದಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಕಾರಂತರ ಬದಲಿಗೆ ಅವರ ಅಮೃತ ಸೋಮೇಶ್ವರ ಅಂತ ಹೇಳಿಕೊಂಡು ಕಡಲದಡಿಯಲ್ಲಿರುವ ಅವರು ಖಂಡಿತವಾಗಿಯೂ ಅವರು ಹಲವಾರು ಪ್ರಶಸ್ತಿಯನ್ನು ಪಡ್ಕೊಂಡು ನಮ್ಮ ಊರಿಗೆ ಹೆಮ್ಮೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ನಮ್ಮ ಊರಿನವರೇ ಕೋಟೆಕಾರ್ನಲ್ಲಿ ಇದ್ದುಕೊಂಡು, ಉಚ್ಚಿಲ ಇದ್ದುಕೊಂಡು ಇವತ್ತು ನಮ್ಮ ದಕ್ಷಿಣ ಜಿಲ್ಲೆಯ ಉಳ್ಳಾಲಕ್ಕೆ ಹಾಗೂ ಉಚ್ಚಿಲಕ್ಕೆ ಹೆಸರನ್ನು ತಂದುಕೊಂಡವರು.
ನಮಗೆ ಅದಕ್ಕಿಂತ ವಿಶೇಷವಾಗಿ ಹಬ್ಬಕ್ಕ ಉತ್ಸವ ಸಮಿತಿಗೆ ಪ್ರತಿ ವರ್ಷ ನಮ್ಮ ಆಯ್ಕೆ ಆಗುವ ಹಬ್ಬಕ್ಕ ಪ್ರಶಸ್ತಿ ಮತ್ತು ಪುರಸ್ಕಾರವನ್ನು ಅವರು ಹೇಳಿದ ಹಾಗೆ ನಾವು ಕೇಳಿಕೊಳ್ತಿದ್ದೆವು. ಆ ಪ್ರಶಸ್ತಿ ಮತ್ತು ಪುರಸ್ಕಾರ ಬಗ್ಗೆ ಯಾರೂ ಇಷ್ಟುವರೆಗೆ ಅದರ ಬಗ್ಗೆ ಎಲ್ಲಿ ಕೂಡ ಅಪವಾದ ಬರಲಿಲ್ಲ ನಮಗೆ. ಆ ಪ್ರಶಸ್ತಿ ಆಯ್ಕೆ ಕೂಡ ಇಷ್ಟು ಚಂದ ಆಗ್ತೈತೆ ಅಂತ ಹೇಳಿದರೆ ಅವರ ಆ ನಾಲೆಜ್ ಅವರ ಏನೆಲ್ಲ ಇದೆ ಅವರ ತಲೆಯಲ್ಲಿ ಇರುವುದಂತೂ ನಮಗೆ ಯಾರಿಗೂ ಇಷ್ಟುವರೆಗೆ ಆಗಲಿಲ್ಲ. ನಮಗೆ ಅದೃಷ್ಟವಶ ನಮಗೆ ಏನಂತೇಳಿ ನನಗೆ ಒಂದು ಸಲ ತುಂಬ ಆಶ್ಚರ್ಯವಾಗ್ತಿತ್ತು. ನಾನು ಅವರ ಮನೆಗೆ ಹೋಗುವಾಗ ತುಂಬ ಪುಸ್ತಕ ಇತ್ತು. ಇಷ್ಟು ಜ್ಞಾನ ಪಡೆದವರು, ಪುಸ್ತಕವನ್ನು ಓದಿದವರು, ಎಲ್ಲ ಬರಹಗಳನ್ನು ಬರೆದವರು. ನಾನು ಕೇಳಿದೆ ಅವರಿಗೆ, ನನಗೆ ಸ್ವಲ್ಪ ಜ್ಞಾನ ಕೊಡಿ ಅಂತೇಳಿ, ನಿಮ್ಮ ಒಂದು ಸ್ವಲ್ಪ ಜ್ಞಾನ ನನಗೆ ಕೊಡಿ. ಅದು ಸಾಧ್ಯವಾಗಲಿಕ್ಕಿಲ್ಲ. ಯಾಕಂದರೆ ಅಷ್ಟು ಅವರಿಗೆ ಎಲ್ಲ ಸಬ್ಜೆಕ್ಟ್ನಲ್ಲಿ, ಎಲ್ಲ ವಿಷಯದಲ್ಲಿ ಅವರಿಗೆ ಇಷ್ಟು ಜ್ಞಾನ ಯಾರಿಗೂ ಇಲ್ಲ ಅಂತ ಕಾಣಬೇಕು. ನಾನು 10 ದಿವಸ ಮೊದಲು ಅವರ ಮನೆಗೆ ಹೋಗಿದ್ದೆ. ಅವರ ಮಗನಿಗೆ ಕಾಲು ಆಕ್ಸಿಡೆಂಟ್ ಆಗಿದೆ ಅಂತೇಳಿ ನಾನು ಅವನನ್ನು ನೋಡಲಿಕ್ಕೆ ಹೋಗುವಾಗ ಇವರು ಮಲಗಿದ್ದಲ್ಲೇ ಇದ್ದರು, ಮಾತಾಡಲಿಕ್ಕೆ ಸಾಗ್ತಿರಲಿಲ್ಲ. ನಾನು ಅವರನ್ನು ನೋಡುವಾಗ ನೆಗಡಿದ್ರು ಸ್ವಲ್ಪ ಮಲಗಿದಲ್ಲಿರುವಾಗ. ನಮ್ಮ ಸಮಿತಿಯ ಪರವಾಗಿ ನಾನೇ ಲಾಸ್ಟಿಗೆ ನೋಡಿರಬೇಕು. ಆದರೂ ಮೊನ್ನೆ ನಾವು ಎಲ್ಲ ಅವರನ್ನು ಒಂದು ರೀತಿಯಲ್ಲಿ ನಮ್ಮ ಶ್ರದ್ಧಾಂಜಲಿ ಸಭೆಯನ್ನು ಮಾಡಬೇಕು ವಿಚಾರದಲ್ಲಿ ಮೊದಲೇ ಅವರಿಗೆ ಹೋಗಿ ಭೇಟಿ ಮಾಡಿಕೊಂಡು ನಮ್ಮ ಸಮಿತಿಯ ಪರವಾಗಿ ಅವರಿಗೆ ದೇವರು ಶಾಂತಿಯನ್ನು ಕೊಡಲಿ ಮತ್ತು ಅವರ ಕುಟುಂಬಕ್ಕೆ ಎಲ್ಲರಿಗೂ ಸಹ ಸೌಖ್ಯವನ್ನು ಸಹ ಕೊಡಲಿ ಅಂತ ಹೇಳಿಕೊಂಡು ನಾವು ಪ್ರಾರ್ಥನೆ ಮಾಡ್ತಾಯಿದ್ದೇವೆ. ಇವತ್ತು ಕೂಡ ಅದೇ ರೀತಿಯಲ್ಲಿ ನಾವು ಹಬ್ಬಕ್ಕೂ ಸಮಿತಿ ಎಲ್ಲರೂ ಬಂದಿದ್ದೀರಿ. ನೀವೆಲ್ಲ ಒಂದು ರೀತಿಯಲ್ಲಿ ಅವರು ನಮಗೆ ಖಂಡಿತವಾಗಿ ಅವರಿಗೆ ಹುಟ್ಟಿಗೆ ಇನ್ನು ಯಾರು ಸಾಧ್ಯ ಇಲ್ಲ. ನಾವು ಅವರ ಮಕ್ಕಳ ಬಗ್ಗೆ ನೋಡ್ತಾ ಇದ್ದೇವೆ, ಅವಳ ಎಲ್ಲ ಬಗ್ಗೆ ನೋಡ್ತೇವೆ. ಈ ಊರಿನಲ್ಲಿ ಇದಿನಪ್ಪನವರು, ಅಮೃತ ಸೋಮೇಶ್ವರವರು ಇರುವಂಥ ಪ್ರಸಿದ್ಧ ಪಡೆದ ವ್ಯಕ್ತಿಗಳು ಯಾರು ಇರಲಿಕ್ಕೆ ಅಂತ ಹೇಳಿಕೊಂಡು ಅವರಾಗಿ ಹುಟ್ಟಿ ಬರಲಿ. ಇನ್ನು ಕೂಡ ಬೇರೆ ಯಾರಾದರೂ ನಮ್ಮ ಉಳ್ಳಾಲಕ್ಕೆ ಅಥವಾ ಇಡ್ಲಿಕ್ಕೆ ಬರಲಿ ಅಂತೇಳಿ ಹಾರೈಸ್ತಾ, ಸೆಪ್ಟೆಂಬರ್ 27 ಅವರ ಹುಟ್ಟಿದ ದಿವಸ ಸೆಪ್ಟೆಂಬರ್ 27 ನಾವೊಂದು ನಮ್ಮ ruvari.com ಅಲ್ಲಿ ಆನ್ಲೈನ್ ಪತ್ರಿಕೆಯಲ್ಲಿ ಅವರ ಬಗ್ಗೆ ಒಂದು ವಿಶೇಷ ಲೇಖನವನ್ನು ಮಾಡಿದ್ದೆವು. ಅದು ಬರೆದವರು ಅರುಣ್ ಉಳ್ಳಾಲ್. ಅದನ್ನು ಲಿಂಕ್ ಅವರಿಗೆ ಕಳಿಸಿದಾಗ ಅವರು ಹೇಳಿದರು, ಅಕ್ಕ ಇದು ಅವರ ಮನೆಯಲ್ಲಿ ಯಾರೂ ಸಹ ಒಂದು ಖುಷಿಯ ವಾತಾವರಣ ಇಲ್ಲ, ಹುಟ್ಟುಹಬ್ಬ ಅಂತ ಸಂತೋಷ ಪಡುವವರಿಲ್ಲ, ಮತ್ತು ಅವರ ಸ್ಥಿತಿ ಬಹಳ, ಆ ದಿವಸ ಅವರನ್ನು ಹಾಸ್ಪಿಟ್ಲಿಂದ ಮನೆಗೆ ಕರ್ಕೊಂಡು ಬಂದದ್ದು. ಅವರೇನು ಗೊತ್ತಾಗ್ತಾ ಇಲ್ಲ. ಬಹುಶಃ ಆನಂತರ ಅವರು ಮಾತಾಡಲಿಲ್ಲ, ಅವರಿಗೇನು ಗೊತ್ತಾಗ್ತಾ ಇಲ್ಲ. ಸೆಪ್ಟೆಂಬರ್ 27 ನಂತರ ಬಹಳ ಅವರು ಬರೇ ಸಾಹಿತ್ಯ ಅಂದರೆ ಎಲ್ಲ ರೀತಿಯ ಸಾಹಿತ್ಯವನ್ನು ಅವ್ರು ಬರೆದಾರೆ. ಇವ್ರು ಹೇಳಿದಾಗೆ ಯಕ್ಷಗಾನ, ಅದೇ ರೀತಿ ಅನುವಾದ, ಇದು ಕವನ ಸಂಕಲನ, ನಾಟಕಗಳನ್ನು ಬರೆದಾರೆ. ಅದರಲ್ಲಿ ಗೋಂದೋಳು ನಾಟಕ ಬಹಳ ಒಂದು 30 ವರ್ಷಗಳ ಹಿಂದೆ ನಾನು ಅದರಲ್ಲಿ ಒಂದು ದೇಬೆ ಪಾತ್ರ ಮಾಡಿದೆ, ಮೇಯ್ನ್ ಆ್ಯಕ್ಟ್ರೆಸ್ ಆಗಿ. ಅದು ಸುಮಾರು 15 ವೇದಿಕೆಗಳಲ್ಲಿ ಅದು ಅವರೊಂದು ಸಲ ಅದನ್ನು ನೋಡಲಿಕ್ಕೆ ಬಂದಿದ್ದರು ಮಂಗಳೂರಲ್ಲಿ ಆಗುವಾಗ. 15 ವೇದಿಕೆಗಳಲ್ಲಿ ಪ್ರದರ್ಶನಗೊಂಡಿದೆ. ಅದರಲ್ಲಿ ಒಂದು ಕಡೆಯಲ್ಲಿ ನನಗೆ ಬೆಸ್ಟ್ ಆ್ಯಕ್ಟ್ರೆಸ್ ಆಗಿ ಬಹುಮಾನ ಸಹ ಬಂತು, ಉದಯವಾಣಿ ವಿಂಶತಿ ಅವರದ್ದು. ಆವಾಗ ಇವರು ನನ್ನನ್ನು ಫೋನ್ ಮಾಡಿ ಅವ್ರ ಹತ್ರ ಹೀಗೆ ಅಂತ ಹೇಳುವಾಗ ನಾನು ತುಂಬ ಖುಷಿಪಟ್ಟಿದ್ದು. ಯಾವತ್ತೂ ಅವರು ಯಾವುದೇ ಒಂದು ವ್ಯವಸ್ಥೆಯಲ್ಲಿರುವಾಗ ನಮ್ಮೆಲ್ಲರನ್ನು ಭಾಳಷ್ಟು ಆತ್ಮೀಯತೆಯಿಂದ, ಯಾವುದೇ ಸಂದರ್ಭದಲ್ಲಿ ನಾವು ಓದಂಥ ಸಮಯದಲ್ಲಿಯೂ ಪ್ರತಿಯೊಬ್ಬರನ್ನು ಗುರುತು ಹಿಡಿದುಕೊಂಡು ಮಾತನಾಡಿ ನಮ್ಮ ಕಾರ್ಯಚಟುವಟಿಕೆಗಳ ಬಗ್ಗೆ, ವಿಶೇಷವಾಗಿ ಶಿಕ್ಷಕರಲ್ಲಿ ಆ ಶಿಕ್ಷಣ ವ್ಯವಸ್ಥೆಯಲ್ಲಿ ನೀವು ಯಾವತ್ತೂ ರಾಜಕೀಯವನ್ನಾಗಲಿ ಜಾತಿಯನ್ನಾಗಲಿ ನೀವು ತರಬಾರ್ದು. ನಮ್ಮ ಮುಂದಿನ ಮಕ್ಕಳನ್ನು ಯಾವುದೇ ಒಂದು ಸೀಮಿತವಾದಂಥ ಚೌಕಟ್ಟಿನೊಳಗೆ ನೀವು ಇಡದೆ ಆ ಎಲ್ಲ ಮಕ್ಕಳು ನಮ್ಮ ಭಾರತ ದೇಶದ ಪ್ರಜೆಗಳು ಎಂಬಂಥ ಭಾವನೆಯನ್ನು ಮೂಡಿಸಿಕೊಳ್ಳುವಂಥ ಶಿಕ್ಷಣ ನೀವು ಕೊಡಬೇಕು ಅಂತೇಳಿ ಹಲವಾರು ಸಲ ನಮ್ಮನ್ನು ಹೋದಂಥ ಸಮಯದಲ್ಲಿ ಅವರು ಬೆನ್ನು ತಟ್ಟಿದ್ದು ಇದೆ. ಕೆಲವು ಕಾರ್ಯಾಗಾರಗಳಿಗೆ ಬಂದಂಥ ಸಮಯದಲ್ಲಿ ನಾನು ಬಂದಂಥ ಕಾರ್ಯಾಗಾರ ಕೇವಲ ಮೈಕದಲ್ಲಿ ಮಾತನಾಡಿ ಮುಗಿಸುವಂಥ ಕಾರ್ಯಾಗಾರ ಆಗದಿರಲಿ, ಅದು ನಿಮ್ಮ ಜೀವನಕ್ಕೆ, ನಿಮ್ಮ ತರಗತಿಗಳಿಗೆ ಅದು ಹೋಗುವಂತೆ ಇರಬೇಕು ಅಂತೇಳಿ ನಮಗೆ ಆಗಾಗ ಸೂಚಿಸ್ತಾ ಇದ್ದರು. ಇವತ್ತು ಅಮೃತ ಸೋಮೇಶ್ವರರವರ ಆ ಒಂದು ಅಗಲಿಕೆಯು ವಿಶೇಷವಾಗಿ ನಮ್ಮ ಹಬ್ಬಕ್ಕ ಉತ್ಸವ ಸಮಿತಿಗೆ ಬಹಳಷ್ಟು ನಷ್ಟವನ್ನು ಕೊಟ್ಟಿದೆ ಅಂತೇಳಿ ಹೇಳ್ಬೋದು. ಯಾಕಂದರೆ ನಾವು ಯಾವತ್ತೂ ಅವರು ನಮಗೆಲ್ಲರಿಗೊಂದು ಸ್ಫೂರ್ತಿಯಾಗಿದ್ದರು. ನಮ್ಮನ್ನು ಎಲ್ಲ ಸಂದರ್ಭದಲ್ಲಿ ಮುನ್ನಡೆಯುವಂತೆ, ಯಾವುದೇ ಸಂದರ್ಭದಲ್ಲಿ ಹಬ್ಬಕ್ಕ ಉತ್ಸವದ ಎಲ್ಲರೂ ಹೋದಂಥ ಸಮಯದಲ್ಲಿ ಭಾಳಷ್ಟು ಆತ್ಮೀಯತೆಯಿಂದ ಮಾತನಾಡುವಂಥ ಒಂದು ವ್ಯಕ್ತಿತ್ವವನ್ನು ಅವರು ಪಡೆದಿದ್ದರು. 87 ವರ್ಷ ಅವರಿಗೆ ಹೋದರು. ಈಗ ಕೆಲವು ಸಮಯದಲ್ಲಿ ಮಾತ್ರ ಅವರು ಅನಾರೋಗ್ಯದಿಂದ ಇದ್ದರು. ಅಲ್ಲದೆ ಅವರ ಸಾಹಿತ್ಯಿಕವಾದಂಥ ಸಾಮಾಜಿಕ ಕಳಕಳಿಯನ್ನು ಯಾವತ್ತೂ ಬಿಟ್ಟುಕೊಟ್ಟವರಲ್ಲ. ಈ ಸಂದರ್ಭದಲ್ಲಿ ಹಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಭಗವಂತನಲ್ಲಿ ಬೇಡುವುದೇನೆಂದರೆ ಅವರಿಗೆ ಭಗವಂತನು ಚಿರ ಶಾಂತಿಯನ್ನು ಕರುಣಿಸಲಿ ಅಂತೇಳಿ ಬೇಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ.
ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಅಬ್ಬಕ್ಕ ಉತ್ಸವ ಸಮಿತಿಯ ಗೌರವೋಪಾಧ್ಯಕ್ಷ ಸದಾನಂದ ಬಂಗೇರ, ಪ್ರಧಾನ ಕಾರ್ಯದರ್ಶಿ ಧನಲಕ್ಷ್ಮಿ ಗಟ್ಟಿ, ಉಪಾಧ್ಯಕ್ಷ ಯುಪಿ ಆಲಿಯಪ್ಪ, ದೇವಕಿ ಆರ್ ಉಳ್ಳಾಲ್ ಹಾಗೂ ಸಮಿತಿಯ ಪದಾಧಿಕಾರಿಗಳಾದ ಕೆಎಂಕೆ ಮಂಜನಾಡಿ, ಡಿಎನ್ ರಾಘವ, ಸತೀಶ್ ಭಂಡಾರಿ, ಚಿದಾನಂದ್ ಎ, ರತ್ನಾವತಿ ಜೇಬೈಕಾಡಿ, ಮಲ್ಲಿಕಾ ಭಂಡಾರಿ, ಶಶಿಕಲಾ ಗಟ್ಟಿ, ಹೇಮಾಯು, ಶಶಿಕಾಂತಿ ಉಳ್ಳಾಲ್, ವಾಣಿ ಲೋಕಯ್ಯ, ಸತ್ಯಾವತಿ, ಲತಾ ಶ್ರೀಧರ್, ಸ್ವಪ್ನ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್, ಉಳ್ಳಾಲ.